ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಹೀಗೆ 207 ವರ್ಷಗಳ ಹಿಂದೆ ಇವತ್ತಿನ ಮಹಾರಾಷ್ಟ್ರ ರಾಜ್ಯದ ಪುನಾದ ಸಮೀಪ ಇರತಕ್ಕಂಥ ಭೀಮಾ ನದಿ ದಡದಲ್ಲಿ ಇರುವ ಕೋರೆಗಾಂವ್ ಎನ್ನುವ ಗ್ರಾಮದ ಹತ್ತಿರ ಮರಾಠ ಸಾಮ್ರಾಜ್ಯದ ಅವತ್ತಿನ ಪೇಶ್ವೆಯಾಗಿದ್ದಂಥ 2ನೇ ಬಾಜಿರಾವನ ಸುಸಜ್ಜಿತ 28,000 ಸಂಖ್ಯೆಯ ಸೇನಾಪಡೆಯನ್ನು ಕೇವಲ 834 ಜನರ ಸೇನಾಪಡೆ, ಅದರಲ್ಲೂ 500 ಜನ ಮಹಾರ್ ಯೋಧರು ಸೇರಿಕೊಂಡು ಕೆಚ್ಚೆದೆಯಿಂದ ಹೋರಾಟ ಮಾಡಿ ಪೇಶ್ವೆ ಸೈನಿಕರನ್ನು ಸೋಲಿಸಿ ಗೆಲುವನ್ನು ಕಂಡಿರ್ತಕ್ಕಂಥ ಐತಿಹಾಸಿಕ ದಿನ ಇರುವಂಥದ್ದು ಸ್ನೇಹಿತರೆ. ಅದರಲ್ಲೂ ಸಾವಿರಾರು ವರ್ಷಗಳಿಂದ ದಲಿತ ಸಮಾಜ ಅನುಭವಿಸ್ತಾ ಬಂದಿರತಕ್ಕಂಥ ಶೋಷಣೆ, ದಬ್ಬಾಳಿಕೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಡಿ ಗೆದ್ದಂಥ ಮೊದಲ ವಿಜಯ ಇದು. ಇದೇ ಕಾರಣಕ್ಕೆ ಈ ಗೆಲುವನ್ನು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತಲೇ ದೇಶದೆಲ್ಲೆಡೆ ಸಂಭ್ರಮದಿಂದ ಆಚರಿಸುತ್ತಾ ಬಂದಿರುವಂಥದ್ದು. ಕುಣಿದು ಕುಪ್ಪಳಿಸಿ ಸಂಭ್ರಮಿಸತಕ್ಕಂಥ ಈ ವಿಜಯೋತ್ಸವವನ್ನು ಧಾರವಾಡದಲ್ಲಿಯ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಸ್ಥಾಪಿಸಿರ್ತಕ್ಕಂಥ ಜ್ಞಾನ ವಿಹಾರ ಸಂಸ್ಥೆಯಲ್ಲಿ ಯಾವ ರೀತಿ ಆಚರಿಸಿದ್ರು, ಇದಕ್ಕಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು, ಏನು ಎತ್ತ ಎಂಬುದರ ಬಗ್ಗೆ ಸಮಗ್ರ ಪರಿಚಯ ನಮ್ಮ ಮುಂದೆ ಸ್ನೇಹಿತರೆ. ನನಗೂ ವಯಸ್ಸು ಕಾಲ ಬದಲ ಈ ಕಷ್ಟ ನಷ್ಟ ನೋವು ನಲಿವು ತೊಂದರೆ ತಾಪತ್ರೆಗಳು ಮುಪ್ಪಿನ ಕಾಲಕ್ಕಾದರೂ ಬದಲಾಗ್ತಾವಂದ್ರೆ ಬದಲಾಗಲೇ ಇಲ್ಲ. ಇದನ್ನೆಲ್ಲ ನಾವು ಪಡ್ಕೊಂಡು ಬರ್ಬೇಕ್ರಿಪ್ಪ, ಪಡ್ಕೊಂಡು ಬರ್ಬೇಕು. ನಾಯಿ ನರಿಗಳಿಗಾದ್ರೆ ಕಿಮ್ಮತ್ತಿದ್ದೀವಿ, ಆದ್ರೆ ಈ ದೇಶದೊಳಗ ಬಡವಣ ಕಿಮ್ಮತ್ತಿರ್ತೈತಿ. ನಮ್ಮನ್ನ ಯಾರು ಮನುಷ್ಯರಂತನ ನೋಡೋಂಗ ಗಾಡಿಗಳು ಕೊಡುವಷ್ಟು ಮರ್ಯಾದೆನೂ ಕೊಡುವುದಿಲ್ಲ. ಇದನ್ನ ಎಲ್ಲ ಅನುಭವಿಸಾಕಂತನ ಹುಟ್ಟಿವಿ ಅಂತ ಕಾಣಿಸ್ತೈತಿ. ಎಲ್ಲ ನಮ್ಮ ಹಣೆ ಬಾರ. ಎಷ್ಟ ಏನು ಮಾಡೋದು? ಯಾಕೋ ಅಜ್ಜ ಏನೋ ಬಡಬಡಿಸ್ಕೊಂತ ಹೊಂಟಿಯಲ್ಲ, ಏನೋ ಅಂದಂಗಾತಲ್ಲ. ನಿನ್ ಹಣೆ ಬರ ಸರಿ ಇಲ್ಲ. ಏ ಅಜ್ಜ, ಇಲ್ಲಿ ನೋಡಿಲ್ಲಿ ದೋಸ್ತ ನೋಡ. ನೀವು ಈಗಿನ ಕಾಲದವರು ಹರಿಯದವರು, ನಾವು ಹಣ್ಣಾದವರು. ಹಣ್ಣೆಲೆ ಉದುರುವಾಗ ಕಿವಿನೆಲೆ ನಗದಿತ್ತಂತ. ನಾವು ಏನಾದ್ರೂ ಹೇಳಿದ್ರೆ ಅದನ್ನು ತಪ್ಪು ಕಂಡು ಹಿಡಿದ್ರೆ ಜಾಗದಾಗ ಬರ್ತೀವಪ್ಪ. ನಮ್ಮ ಹಣೆ ಬರ. ನಿಮ್ಮಂತವ್ರು ಹಿಂಗ ಅಂತೀರಂತ. ನಮ್ ಬಾಬಾ ಸಾಹೇಬ್ ಏನ್ ಹೇಳ್ಯಾರ ಗೊತ್ತೇನ? ಇಲ್ಲ, ಏನ್ ಹೇಳ್ಯಾರ ನೋಡ್ರಪ್ಪ, ನೀವು ನಿಮ್ ಹಣೆ ಬರದ ಮೇಲೆ ನಂಬಿಕೆ ಇಡಬೇಡ್ರಿ, ನಿಮ್ಮ ಪ್ರಯತ್ನದ ಮೇಲೆ ನಂಬಿಕೆ ಇಡ್ರಿ ಅಂತ ಹೇಳ್ಯಾರ. ಅವ್ರು ಹೇಳ್ಯಾರ ಅಂದ್ರ ಅದು ಹೇಳೇ ಇರ್ತೈತಿ. ಹೌದು, ಎಷ್ಟು ಅವಸರವಾಗಿ ನೀವು ಇಬ್ರು ಎಲ್ಲಿ ಹೊಂಟಿರಿ? ಏ ಅಜ್ಜ, ನಿಮ್ಗೆ ಗೊತ್ತಿಲ್ಲೇನ? ಇವತ್ತು ಜನವರಿ 1ನೇ ತಾರೀಕು. ನಮ್ಮ ಬಾಬಾ ಸಾಹೇಬ್ರು ನಮ್ಮ ವೀರ ಯೋಧರ ವಿಜಯ ಸ್ತಂಭಕ್ಕೆ ಗೌರವ ಸಲ್ಲಿಸಕ್ತಾರ. ಅದರ ವ್ಯವಸ್ಥೆಕ್ಕ ನಾವು ಇಬ್ರು ಹೊಂಟಿವಿ. ನನ್ನಪ್ಪ ಬರ್ತಾನಂದ್ರ ಅವ್ರಿಗೆ ಏನು ಕೊರತೆ ಆಗಲ್ದಂಗ ನೋಡ್ಕೋಬೇಕ. ನಮ್ಮ ಹಿರಿಯರಿಗೆ ಗೌರವ ಬ್ರಿಟಿಷರು ಈ ವಿಜಯ ಸ್ತಂಭನ ಕಟ್ಟಿಸಿದ್ರು. ಮೈಕ್ ಸ್ವಲ್ಪ ಕೆಳಗೆ ಮಾಡಂತೇಳಿ ಘಟನೆ ಕೆಳಗೆ ಮಾಡಂತ 500 ಮಹಾರ್ ಜನ 30,000 ಪೇಶ್ವೆ ಸೈನ್ಯವನ್ನ ಒಂದೇ ರಾತ್ರಿ ರುಂಡ ಚಂಡಾಡಿದ ದಿನ ನಾವೆಲ್ಲ ಮರ್ತಿದ್ವಿ. ಆದ್ರೆ ನನ್ನಪ್ಪ ಬಾಬಾ ಸಾಹೇಬರು ಬಂದು ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಕರ್ಕೊಂಡೋಗಿ ಇದು ನಿಮ್ಮ ಹಿರಿಯರ ವಿಜಯದ ಸಂಕೇತ ಅಂತೇಳಿ ತೋರಿಸಿ ಬ್ರಿಟಿಷರ ಬರೆದಿಟ್ಟದನ್ನ ನಮಗೆಲ್ಲ ಓದಿ ಹೇಳಿ ನೀವು ನಿಮ್ಮ ಹಿರಿಯರ ಇತಿಹಾಸವನ್ನ
ಎಲ್ಲಾರು ತಿಳ್ಕೊಬೇಕು ಅಂದಿದ್ರು. ಖರೆ ಐತ್ ನೋಡಿದ್ದ. ಇತಿಹಾಸನ ಮರ್ತವ್ರು ಇತಿಹಾಸನ ಕಟ್ಟಕ್ ಆಗೋದಿಲ್ಲ ಅಂತ ಅವರು ಅವಾಗ ಹೇಳಿದ್ರು. ನಾನು ಇನ್ನು ಸಣ್ಣವಿದ್ದೆ, ಆದ್ರೆ ನನಗಿನ್ನೂ ನೆನಪೈತ್ ನೋಡು. ಹಾ, ಈ ನಿಮ್ಮ ಜೀತ ಪದ್ಧತಿ ಗುಲಾಮಗಿರಿ ಬಿಡ್ರಿ, ಅಕ್ಷರ ಕಲೀರಿ ಅಂದ್ರು. ಆದ್ರೆ ದಿನ ದುಡ್ಡು ತಿಂದು ಬಟ್ಟೆ ತುಂಬಲಾದ ಹೊತ್ತಿನಾಗ ಏನು ಮಾಡಿದ್ರು ಈ ಅಕ್ಷರ ನಮ್ಮ ತೆಗಿ ಪ್ರಕಾಶ್ ಇವು ಮೈಕ್ ಹಿಂಗಾಗ್ಯಾವ, ಸ್ವಲ್ಪ ಡೌನ್ ಮಾಡ್ಬೇಕು ಮೂರು ಮೈಕ್. ಅದನ್ನ ಕುಡಿದವರು ಘರ್ಜಿಸಲೇಬೇಕು. ಅದಕ್ಕೆ ಹೇಳೋದು ನಿನಗ, ಅಕ್ಷರ ಕಲಿತು ಶಿಕ್ಷಣವಂತರಾಗಿ ಅಂತ. ಹಾ, ನಮ್ಮ ಒಳಗ ತ್ರಾಸ್ನಾಗ ಇದ್ದು ದೇಶ ವಿದೇಶದೊಳಗ ಓದಿ ಬ್ರಿಟಿಷ್ ರಂಗ ಅವ್ರ ಜೊತೆಗೆ ಇದ್ದು ಅವ್ರಂಗ ಅರ್ಬಿ ತೊಟ್ಕೊಂಡು ಇಂಗ್ಲಿಷ್ನ್ಯಾಗ ಮಾತಾಡಿದ್ದನ್ನ ನಮ್ಮಪ್ಪ ತೋರಿಸಿದ ನಾನು ಇನ್ನೂ ಗೊತ್ತಿಲ್ಲ. ನಮ್ಮ ಒಳಗೆ ಇದ್ದಂಥ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಬೆಳೀತಾನ ಅಂದ್ರೆ ಅದನ್ನೆಲ್ಲ ನೋಡಿ ನಾವು ಅಭಿಮಾನ ಪಡ್ತಿದ್ವಿ. ಅಂತ ನನ್ನಪ್ಪ ಇಲ್ಲಿ ಬರ್ತಾನಂತೇಳಿ ಅಂದ್ರೆ ನನಗೆ ಭಾಳ 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 ಖುಷಿ ಆಗ್ತೈತೆ ನೋಡಿ. ಮತ್ತೆ ನಾ ಅವಾಗ ಹೇಳಿಲ್ಲೇನ, ಇವತ್ತು ಜನವರಿ 1 ಬಾಬಾ ಸಾಹೇಬ್ರು ನಮ್ಮೂರ್ ಕೊರೆಗಾಂವ್ಕ ಬಂದು ವಿಜಯ ಸ್ತಂಭಕ್ಕ ಗೌರವ ಸಲ್ಲಿಸಿ ನಮ್ ಜೋಡಿ ಒಂದ್ ಸ್ವಲ್ಪ ಇದ್ದು ನಮ್ಗ ಮಾರ್ಗದರ್ಶನದ ಮಾತು ಹೇಳಿ ಹೋಗ್ತಾರ ಅಂತ ಹೇಳಿ. ನನ್ನಪ್ಪಳ ಮಾತಂದ್ರೆ ತಾಯಿ ತನ್ನ ಮಡಿಲನೊಳಗ ಎಲ್ಲ ಮಕ್ಕಳನ್ನು ಕರ್ಕೊಂಡು ಭೇದ ಭಾವ ಇಲ್ಲದಂಗೆ ನೋಡ್ಕೊತಾಳಲ್ಲ, ಹಂಗೆ ಶೋಷಿತರ ಉದ್ಧಾರ, ಬಡವರ ಕಲ್ಯಾಣ ಅಂದ್ರೆ ನನ್ನಪ್ಪಗ ಎಲ್ಲದ ಮಮಕಾರ. ಹೌದು, ನೀ ಹೇಳೋದು ಖರೆ ಐತಿ. ನಮ್ಮ ಬಾಬಾ ಸಾಹೇಬ್ರು ಹೋದ ವರ್ಷ ಬಂದಾಗ ಏನ್ ಹೇಳಿದ್ರು? ಇನ್ನು ಕೆಲವೇ ವರ್ಷಗಳಲ್ಲಿ ನಮಗ ಸ್ವಾತಂತ್ರ್ಯ ಸಿಗ್ತದ. ಈ ಬ್ರಿಟಿಷರು ತಮ್ಮ ದೇಶ ಬಿಟ್ಟು ಹೋಗ್ತಾರ, ತಮ್ಮ ದೇಶಕ್ಕೆ ಹೋಗ್ತಾರ. ಆಗ ನಾವು ಉತ್ತಮ ಒಂದು ಸಂವಿಧಾನ ರಚನೆ ಮಾಡುವುದಂತ ಹೇಳಿದ್ರು ಅವರು. ಆದ್ರೆ ಇಡೀ ಸರ್ವಶ್ರೇಷ್ಠ ಸಂವಿಧಾನ ಬರೀಬೇಕು ಅಂತ ಹೇಳಿ ಆಸೆ ಕಟ್ಕೊಂಡಿದ್ರು. ಇಡೀ ದೇಶದ ಹಣೆ ಬರನೇ ಚೇಂಜ್ ಆಗುವಂತ ಸರ್ವಶ್ರೇಷ್ಠ ಸಂವಿಧಾನವನ್ನು ಬರೀತೇನೆ ಅಂತಂದು ಹೇಳಿ ಆತ್ಮವಿಶ್ವಾಸದಿಂದ ಹೇಳಿದ್ರು. ಹೌದು, ನನ್ನಪ್ಪ ಬಾಬಾ ಸಾಹೇಬ್ರು ಹಂಗೆ ಹೇಳ್ಯಾರ ಅಂದ್ರೆ ಹಿಡಿದಂತ ಛಲವಾದಿ ಮತ್ತು ಹಠವಾದಿ ಸ್ವಭಾವದವರು. ಹಿಂದಕ್ಕೊಮ್ಮೆ ಸರ್ಕಾರದವರು ಕೆಳಜಾತಿಯವ್ರನ್ನ ಸೈನ್ಯದೊಳಗೆ ಸೇರಿಸಿದ್ರು ಅಂತೇಳಿ ಅಂದಾಗ ಅವ್ರ ವಿರುದ್ಧನ ಅರ್ಜಿ ಬರೆದು ಅವ್ರ ಜೊತೆ ಕುಂತು ಮಾತಾಡಿ ಎಷ್ಟು ಹೋರಾಟಗಾರ ಅವರು. ಅವರೇ ಹೇಳಿಲ್ಲೇನ ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳಿ. ನಾ ಇನ್ನೇನ್ ಸ್ವಲ್ಪ ಇಲ್ಲೇ ನಿಂತು ಬಿಡ್ತೇನೆ. ನಿಮ್ ಹಳೆಯ ಕಾಲ ಸುದ್ದಿ ತಕೊಂಡು ಬಂದ್ಬಿಡ್ತಿ. ಈಗ ನಮ್ ಸಾಹೇಬ್ರು ಬರೋ ಹೊತ್ತಾಯ್ತು, ನಾವಿಬ್ರು ಗೆಳೆಯರು ಹೋಗಿ ಅವ್ರನ್ನ ಸ್ವಾಗತ ಮಾಡಿ ಕರ್ಕೊಂಡ್ ಬರ್ತೇವಿ. ಅವ್ರಿಗೆ ಭಾಷಣ ಮಾಡೋದ ಕೈಲೆಲ್ಲ ಸ್ಟೇಜ್ ಅರೇಂಜ್ ಮಾಡೇವಿ, ಊಟದ ವ್ಯವಸ್ಥೆನೂ ಐತಿ. ನೀ ಎಲ್ಲಿ ಹೋಗ್ಬಿಡ, ಇಲ್ಲೇ ಕುಂದಿರ, ನಾವ್ ಕರ್ಕೊಂಡ್ ಬರ್ತೀವಿ. ನ್ಯಾಷನಲ್ ಆರ್ಕೈವ್ ಸಾವಂತರನ್ನು ಕೇಳಿ, ಇನ್ನೊಬ್ಬ ಬಸವರಾಜ ಕಮ್ಮತ್ ಅಂತ ಹೇಳಿ ಅವರ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಪೂರ್ತಿ ನನ್ನಪ್ಪ ಇಲ್ಲಿ ನಾನು ಮನೆಗೆ ಹೋಗುದಿಲ್ಲ, ಇಲ್ಲೇ ಬಂದು ಅವರನ್ನ ಕಣ್ತುಂಬ ನೋಡಿ ಸಂತೋಷ ಪಡ್ತೀನಿ. ಸಂತೋಷ ನನಗೆ, ಯಾಕಂದ್ರೆ ನಾನು ಆರ್ಟಿಕಲ್ ಸ್ವಲ್ಪ ಡೆವಲಪ್ ಮಾಡಕತ್ತೀನಿ. 9453 ಿ
ಸೆಟ್ ಕೊಡ್ರಿ. ನಮ್ಮ ಕೋರೆಗಾಂವದ ಬಂಧುಗಳೇ, ಜನವರಿ 1ನೇ ತಾರೀಕು ದೇಶದ ಯಾವುದೇ ಭಾಗದಲ್ಲಿದ್ದರೂ ಮರ್ಯಾದೆ ಬರುವಂತ ನಮ್ಮ ಬಾಬಾ ಸಾಹೇಬ್ರಿಗೆ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೋಲರ ಬೋಲೋ, ಜೈ ಭೀಮ್ ಬೋಲೋ, ಬೋಲರ ಬೋಲೋ, ಜೈ ಭೀಮ್ ಬೋಲೋ. ಇಂಥ ಮಹಾ ಬೆಳಕು ನಮ್ಮೂರಿಗೆ ಬರ್ತೈತಿ ಅಂತಂದ್ರ ನಮ್ಮೂರಿಗೆ ಬೆಳಕು ಬಂದಂಗ. ಅಷ್ಟೇ ಅಲ್ಲ, ಮಹಾಮಾನವತಾವಾದಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರಿಗೆ ನಮ್ಮೂರಿನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಹಾ, ಇರ್ಲಿ. ಹೋದ್ಸಲ ಸಾಹೇಬ್ರು ಬಂದಾಗ ನಮ್ಗೆಲ್ಲ ಏನ್ ಹೇಳಿದ್ರು ಅನ್ನೋದನ್ನ ಗೊತ್ತೈತಲ್ಲ, ನೆನ್ಪೈತಿ? ಹೋದ ವರ್ಷ ಬಂದಾಗ ಹೇಳ್ತಿದ್ರಲ್ಲ, ನಮ್ಮ ವೀರ ಯೋಧರ ವಿದೇಶ ಬಗ್ಗೆ ಗೌರವ ಸಲ್ಲಿಸೋದು ಹೇಗಂತ ಅದನ್ನ ಹೇಳು. ಅದನ್ನೆಲ್ಲ ವೀರ ಯೋಧರಿಗೆ ಗೌರವ ಸಲ್ಲಿಸಬೇಕು, ನಾವು ಅವರಂಗ ಯೋಧರು ಆಗ್ಬೇಕು ಅಂತಂದೇಳಿ ಹೇಳಿ ನಮ್ಗ ಮಾರ್ಗದರ್ಶನ ಮಾಡಿರುವಂತ ಸಾಹೇಬ್ರು ಈಗ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ತಮ್ಮನ್ನು ಕೇಳ್ಕೊತಾ ಇದ್ದೇವೆ. ಆರ್ಕ್ಯೂಸ್ನಲ್ಲಿ ಈಗಾಗಲೇ ನೀನು ಕಾಲಿಟ್ಟಿದೆಯಾ? ಎತ್ತರೋದು ಎಲ್ಲ ಸಿಗ್ಬೇಕಾದ್ರೆ ಇದ್ಯಾಕೆ ಸಿಗಲ್ಲ? ನನ್ನ ಕೊರೆಗಾಂವದ ಸಮಸ್ತ ಬಂಧು ಬಾಂಧವರೇ, ನಾನು ಈ ಪ್ರತಿ ವರ್ಷ ಇಲ್ಲಿ ಬರುವುದ ಮುಖ್ಯ ಉದ್ದೇಶ ಏನೆಂದರೆ, ನಮ್ಮ ಪೂರ್ವಿಕರ, ಕೊರೆಗಾಂವದ ಪೂರ್ವಿಕರು ಶೌರ್ಯ, ಶಕ್ತಿ, ಸಾಮರ್ಥ್ಯವನ್ನು ಸಹಿಸಿಕೊಂಡು ಶೌರ್ಯ, ಶಕ್ತಿ, ಸಾಹಸದ ಪ್ರತಿಬಿಂಬವಾಗಿರುವ ಈ ಭೀಮಾ ಕೊರೆಗಾಂವದ ವಿಜಯ ಸ್ತಂಭವನ್ನು ನಮಿಸಿ ಗೌರವ ಸಲ್ಲಿಸುವುದಕ್ಕೆ, ಹಾಗೆ ಈ ಭೀಮಾ ತೀರದ ಸಮಸ್ತ ಜನರನ್ನು ನೋಡಿಕೊಂಡು ಹೋಗಲು ಬಂದಿದ್ದೇನೆ. ಕ್ರಿಸ್ತ ಶಕ 1818ರಲ್ಲಿ ನಮ್ಮ ಪೂರ್ವಿಕರು ತಮಗಾದ ಅಪಮಾನವನ್ನು ಹಾಗೂ ತಾರತಮ್ಯವನ್ನು ವಿರೋಧಿಸಿ ಕೇವಲ 500 ಮಹಾ ಸೈನಿಕರು ಸೇರಿಕೊಂಡು 30,000 ಪೇಶ್ವೆ ಸೈನಿಕರನ್ನು ಸೆರೆಹಿಡಿದು ತಮ್ಮ ಸ್ವಾಭಿಮಾನದ ಹೋರಾಟದಲ್ಲಿ ಜಯಶೀಲರಾದರು. ಅಂದು ಕೇವಲ 500 ಮಹಾ ಸೈನಿಕರು, ಮಹಾ ಜನಾಂಗದ ಸೈನಿಕರು ವೀರ ಜಯಶೀಲಗಳಾಗಿದ್ದರಿಂದ ಇಂದು ನಾವು ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಯಾಕಂದರೆ ಪ್ರತಿ ವರ್ಷವೂ ಮಹಾವೀರರಲ್ಲಿ ಶಕ್ತಿ ಇದೆ. ಆ ಶಕ್ತಿಯ ಅರಿವು ನಿಮಗಾಗುತ್ತಿಲ್ಲ. ನಿಮ್ಮ ಪೂರ್ವಜರು ಸಿಂಹಗಳಾಗಿದ್ದರು. ನಿಮ್ಮ ವಂಶ ಕುರಿ ಕೋಳಿಗಳ ವಂಶವಲ್ಲ. ನಿಮ್ಮ ಹಿರಿಯರು ಸಿಂಹಗಳಾಗಿದ್ದಾರೆ. ನಿಮ್ಮದು ಸಿಂಹದ ರಾಶಿ. ವೈರಾಟ ಗಡವನ್ನು ಗೆದ್ದ ಸಿದ್ಧನಾಕ, ಹಾಗೆ ಕಡಚರದ ಯುದ್ಧವನ್ನು ಗೆದ್ದ ಸಿದ್ಧನಾಕ, ರಾಮಗಢದ ಕೋಟೆಯನ್ನು ಗೆದ್ದು ಬ್ರಿಟಿಷರ ಸಾಮ್ರಾಜ್ಯವನ್ನು ಕಟ್ಟಿಸಿದ, ಹಾಗೆ ಬ್ರಿಟಿಷರಿಗೆ ಕಾಣಿಕೆಯಾಗಿ ನೀಡಿದ ಬಾಜಿ ಮಹಾರವರು ನಮ್ಮ ವೀರ ಯೋಧರಾಗಿದ್ದಾರೆ ಹಾಗೂ ಹಿರಿಯರು ಕೂಡ ಆಗಿದ್ದಾರೆ. ಸಮಸ್ತ ಬಂಧು ಬಾಂಧವರೇ, ಅವತ್ತು ಮಹಾರ್ ನಮ್ಮ ಸೈನಿಕರು ಬ್ರಿಟಿಷ್ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕೆಂದು ಆಸೆ ಪಟ್ಟಿಲ್ಲ, ಹಾಗೆ ಮುಖ್ಯ ಉದ್ದೇಶವೂ ಕೂಡ ಇರಲಿಲ್ಲ. ಆದರೆ ಮನುವಾದಿ ಸಾಮಾಜಿಕ ವ್ಯವಸ್ಥೆಯನ್ನು ನಾಶಪಡಿಸುವ ಸದುದ್ದೇಶವಿತ್ತು. ಅಷ್ಟೇ ಅಲ್ಲದೆ ಬಂಧು ಬಾಂಧವರೇ, ಇವತ್ತು ನಿಮಗೆ ವಿಶೇಷವಾದ ಸಂಗತಿ ಹೇಳುವುದೇನೆಂದರೆ, ಜನರಲ್ಲಿ ದುಷ್ಟ, ಅನಿಷ್ಟ, ಆಚಾರ, ವಿಚಾರ, ಸಂಗತಿಗಳು ತಲೆತುಂಬಿ ಬೆಳೆದಿದೆ. ಆ ಜಂಗು ಬಿಳಿದಿದೆ. ಆ ತುಕ್ಕನ್ನು ನಾವು ಬೇರು ಸಹಿತ ಕಿತ್ತು ಹಾಕಬೇಕಂದ್ರೆ ಹೋರಾಟದ ಮೂಲಕ ಮಾತ್ರ ಸಾಧ್ಯ. ಹೋರಾಟದಿಂದ ಜಂಗನ್ನು ಕಿತ್ತು ಒಗೆಯಬೇಕು. ಅಸ್ಪೃಶ್ಯದ ಸಮಾಜದಲ್ಲಿ, ಎಲ್ಲಿಯವರೆಗೆ ಅಸ್ಪೃಶ್ಯ ಸಮಾಜದಲ್ಲಿ ಜಾಗೃತಿ ಮತ್ತು ಪ್ರತಿಕ್ರಿಯೆಯ ಉದ್ದೇಶವಿರುವುದಿಲ್ಲವೋ ಹಾಗೆ ನಾವು ಜಾಗೃತರಾಗುವವರೆಗೂ ನಮ್ಮ ಪ್ರತಿಕ್ರಿಯೆ ಸಲ್ಲದು. ನಾವೆಲ್ಲರೂ ಒಂದಾಗಿ ಜಾಗೃತಿಯ ಬೆಂಕಿ ಆರದಂತೆ ನೋಡಬೇಕಾಗಿದೆ. ನೀವೆಲ್ಲರೂ ಇಂದು ಸಿಂಹದ ಮರಿಗಳಾಗಿ ಜಾಗೃತಿಯ ಬೆಂಕಿಯನ್ನು ಆರದಂತೆ ನೋಡಿಕೊಳ್ಳಬೇಕಾಗಿದೆ. ಅಷ್ಟೇ ಅಲ್ಲದೆ
ಮಾಡಿಸ್ಬೇಕಲ್ಲ ನಾವು. ನಮ್ಮ ನಿಮ್ಮೆಲ್ಲರ ಉದ್ಧಾರವು ನಿಮ್ಮ ಹೊಣೆಯಾಗಿದೆ. ನಿಮ್ಮ ಉದ್ಧಾರದಲ್ಲಿ ನನ್ನ ಯಶಸ್ಸನ್ನು ಕಾಣುತ್ತೇನೆ ಎಂದು ನಾನು ಆಶಿಸುತ್ತೇನೆ. ಹಾಗೆ ಬಡತನ, ಅಜ್ಞಾನ, ಸಂಕಟ, ದುಮ್ಮಾನದಲ್ಲಿರುವ ನನ್ನವರನ್ನು ಬಿಡುಗಡೆ ಮಾಡಲು ನಾವು ಹೋರಾಟ ಮಾಡಬೇಕಾಗಿದೆ. ಬೇಡುವುದರಿಂದ ಬಿಡುಗಡೆ ಸಾಧ್ಯವಿಲ್ಲ. ಹೋರಾಟದ ಮೂಲಕ ಅದನ್ನು ಕಿತ್ತುಕೊಳ್ಳಬೇಕಾಗಿದೆ. ಭಾರತ ದೇಶವೆಂದರೆ ಕೇವಲ ಮೇಲ್ಜಾತಿಯ ಸವರ್ಣೀಯರ ಶ್ರೀಮಂತರ ದೇಶವಲ್ಲ. ಇಲ್ಲಿ ಬಡವರು ಕೂಡ ಬದುಕುವ ಹಕ್ಕಿದೆ ಎಂದು ತಿಳಿಸೋಣ. ಸದೃಢವಾದ ಹೆಜ್ಜೆ ಇಡೋಣ. ಈ ಭೀಮಾ ಕೊರೆಗಾಂವದ ವೀರ ಯೋಧರು ನಮಗೆ ಸ್ಫೂರ್ತಿಯಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜ್ಞಾನ ಸಮುದ್ರ ಮಹಾಮಾನಕ ನಮ್ಮ ಬಾಬಾ ಸಾಹೇಬರು ಇಷ್ಟೊತ್ತನ ನಮಗೆ ಮಾರ್ಗದರ್ಶನದ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ತಮ್ಮ ಪರವಾಗಿ, ನನ್ನ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಲೀಲಾ ಧಾರವಾಡ ಗಣಕಯಂತ್ರ ತಂಡ, ಅನ್ನಪೂರ್ಣ ಧಾರವಾಡ ಗಣಕರಂಗ. ಧನ್ಯವಾದಗಳು. ಅವಕಾಶ ನೀಡಿದ ಜ್ಞಾನ ವಿಹಾರದ ಎಲ್ಲ ಹಿರಿಯರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಗಣಕರಂಗ ಸಂಸ್ಥೆಯಿಂದ ವ್ಯಕ್ತಪಡಿಸ್ತಾ ಇದ್ವಿ. ದಯವಿಟ್ಟು ಕಲಾವಿದರು ವೇದಿಕೆಯಿಂದ ನಿರ್ಗಮಿಸಬೇಕಾಗಿ ವಿನಂತಿ. ಈ ಕಲಾವಿದರು ಅಲ್ಲೇ ವೇದಿಕೆ ಮೇಲೆ ಇರಬೇಕು. ಸನ್ಮಾನ ನಡೀತಾ ಇದೆ. ಗಣಕರಂಗ ಕಲಾವಿದರಿಂದ ಅತ್ಯುತ್ತಮವಾದಂತ ನಾಟಕ. ಈ ಒಂದು ನಾಟಕ ಕಲಾರಂಗಕ್ಕೆ ಸಂಸ್ಥೆ ಪರವಾಗಿ ಗೌರವ ಸಮರ್ಪಣೆ ಹಿರಿಯರಿಂದ. ಈ ಒಂದು ನಾಟಕದ ಗಣಕರಂಗದ ಕಲಾವಿದರ ಒಂದು ಮುಖಂಡರಾದಂಥ ಶ್ರೀ ಸಿದ್ದರಾಮ್ ಹಿಪ್ಪರಿಗಿ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಗಣಕರಂಗದ ಕಲಾವಿದರ ನಿರ್ದೇಶಕರಾದಂಥ ಸಿದ್ದರಾಮ್ ಹಿಪ್ಪರಿ ಸರ್ಗೆ ಸಂಸ್ಥೆ ಪರವಾಗಿ ಸನ್ಮಾನ ಸಮಾರಂಭ. ಈಗ ಅನಿಲ್ ಮೇತ್ರಿ ಸರ್
ಹಾಗೂ ಅನುರಾಗ ಸಂಸ್ಕೃತಿ ಬಳಗ ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ಅನಿಲ್ ಮೇತ್ರಿ ಸರ್ ಹಾಗೂ ಅವರ ತಂಡ ವೇದಿಕೆಗೆ ಬರಬೇಕು. ನೃತ್ಯ ಪ್ರದರ್ಶನವನ್ನು ನೀಡುವಂತಹ ಶ್ರೀ ಪ್ರಕಾಶ್ ಮಲ್ಲಿವಾಡ್ ಸರ್ ತಂಡ ಹಾಗೂ ಮಲ್ಲಿವಾಡ್ ಸರ್ ಅವರು ವೇದಿಕೆಗೆ ಬರಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಶ್ರೀ ಪ್ರಕಾಶ್ ಮಲ್ಲಿವಾಡ್ ಸರ್ ಹಾಗೂ ಅವರ ತಂಡ ವೇದಿಕೆಗೆ ಬರಬೇಕು.